ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ 9 ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್. ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ಯುವ ಪರ್ಸನ್ ಕರೆಂಟ್ ಫೀಲಿಂಗ್ಸಿನ ಬಗ್ಗೆ, ಅಂದರೆ ಪ್ರಸ್ತುತ ಪರಿಸ್ಥಿತಿಗಳ ಫೀಲಿಂಗ್ಸ್ಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ. ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ಬುಕ್ ಮಾಡ್ಕೋಬಹುದು. ಓಕೆ, ಸೊ ರೀಡಿಂಗ್ಗಳನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಯುವರ್ ಆಪ್ಷನ್. ನಿಮ್ಮ ಆಪ್ಷನ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಥಂಬ್ನೈಲಲ್ಲೇ ನಾನು ಆಪ್ಷನನ್ನು ಕೊಟ್ಟಿದ್ದೇನೆ, ಅಲ್ಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಆಪ್ಷನ್ಸ್ಗಳು ನಿಮಗೆ ಗೊತ್ತಾಗುತ್ತೆ. ಸೊ ಬ್ಲೂ ಕಲರ್ ಇರುವಂತಹ ಹಾರ್ಟನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ 1 ಆಗಿರುತ್ತೆ, ಮತ್ತು ಪಿಂಕ್ ಕಲರ್ ಇರುವಂತಹ ಹಾರ್ಟನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ 2 ಆಗಿರುತ್ತೆ. ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನಿಂದ ಆಯ್ಕೆಯನ್ನು ಮಾಡ್ಕೊಳ್ಳಿ. ನಿಮಗೆ ಯಾವ ಫೈಲು ತುಂಬ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಅಥವಾ ಯಾವ ಕಲರಿನ ಹಾರ್ಟ್ ನಿಮಗೆ ತುಂಬ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಕಲರಿನ ಹಾರ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರಸ್ತುತವಾದಂತಹ ಭಾವನೆಗಳ ಬಗ್ಗೆ ನೀವು ರೀಡಿಂಗ್ಸ್ಗಳನ್ನು ತಗೋಬಹುದು. ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ. ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲಿನ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ನೋಡ್ಕೋಬಹುದು. ಓಕೆ, ಇದನ್ನು ಫೀಲಿಂಗ್ ಪಾರ್ಟಿನ ಮೂಲಕವೇ ನಾನು ಈ ರೀಡಿಂಗನ್ನು ಮಾಡ್ತಾ ಇರೋದು. ರೀಡಿಂಗನ್ನು ಶುರು ಮಾಡೋಣ. ಓಕೆ, ಲೆಟ್ ಸ್ಟಾರ್ಟ್. ಸ್ಪಿರಿಟ್ಸ್ ಫೈಲ್ ನಂಬರ್ 1 ಅವರ ಡೀಟೇಲ್ಸನ್ನು ಕೊಡಿ ಸ್ಪಿರಿಟ್ಸ್. ನಿಮ್ಮ ಪರ್ಸನ್ನಿನ ಪ್ರಸ್ತುತವಾದಂತಹ ಭಾವನೆಗಳೇನಿದೆ ನಿಮ್ಮ ಬಗ್ಗೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಆಗಿರುತ್ತೆ. ಓಕೆ, ಮೊದಲು ಕಾರ್ಡ್ ಶಫ್ಲಿಂಗ್ ಅನ್ನ ಮಾಡ್ಕೊಳ್ಳೋದ್ರ ಮೂಲಕ ರೀಡಿಂಗ್ ಅನ್ನ ತಗೊಂಬೇಡ. ಓಕೆ, okay, now I will get very good. So ಕಾರ್ಡ್ಸ್ ಗಳು ರೆಡಿ ಇದೆ, ರೀಡಿಂಗ್ ಅನ್ನ ನೋಡೋಣ. ಓಕೆ, ಓಕೆ, ಫೈಲ್ ನಂಬರ್ 1 ಅವರ ಕಾರ್ಡ್ಸ್ಗಳು ರೆಡಿ ಇದೆ, ರೀಡಿಂಗ್ ಅನ್ನ ನೋಡೋಣ. ಮೊದಲನೇ ಕಾರ್ಡಿನಲ್ಲಿ ಏನೋ ಒಂದು ನಿರೀಕ್ಷೆಯನ್ನು ನಿಮ್ಮ ಪರ್ಸನ್ಗಳು ಮಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಏನೋ ನಿರೀಕ್ಷೆ ಇಟ್ಕೊಂಡಿರುವಂಥದ್ದು, ಏನೋ ಯೋಚನೆಯನ್ನು ಮಾಡ್ತಾ ಇದ್ದಾರೆ, ಹಾಗಿರ್ಬೋದೇನೋ ಹೀಗಿರ್ಬೋದೇನೋ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಗಳಲ್ಲಿ ಇರುವಂತಹ ಸಾಧ್ಯತೆಗಳು ಇದ್ದಾರೆ. ಸೊ ಫ್ರೀಡಮ್ ರೆಪ್ರೆಸೆಂಟ್ ಮಾಡ್ತದೆ. ಫ್ರೀ ಆಗಿ ಬಿಟ್ಬಿಡೋಣ, ನೋಡೋಣ, ಪೇಷನ್ಸ್ ಆಗಿ ಕಾದು ನೋಡೋಣ ಅನ್ನುವಂತಹ ಭಾವನೆಗಳು ನಿಮ್ಮ ಪರ್ಸನ್ಗಳಿಗೆ ಇರುವಂತಹ ಸಾಧ್ಯತೆಗಳಿರುತ್ತೆ. ಈ 3 ಕಾರ್ಡ್ಗಳನ್ನ ಒಟ್ಟಿಗೆ ನೋಡಿ, ಕಾಣಿಸ್ತಾ ಇದ್ದ? ಓಕೆ, ಸೊ ಏನೋ ಒಂದು ನಿರೀಕ್ಷೆಯಲ್ಲಿ ಇದ್ದಾರೆ, ಫ್ರೀ ಬಿಟ್ಟು ನೋಡೋಣ, ಪೇಷನ್ಸ್ ಆಗಿ ಇದ್ದು ನೋಡೋಣ, ಏನ್ ಮಾಡ್ತಾರೆ ಅನ್ನೋದನ್ನ ನೋಡೋಣ ಅನ್ನುವಂತಹ ಭಾವನೆಗಳು ನಿಮ್ಮ ಮೇಲೆ ಇರುವಂತಹ ಸಾಧ್ಯತೆಗಳು ಇದೆ. ಯಾಕಂದ್ರೆ ಎಷ್ಟು ಕಂಟ್ರೋಲ್ನ ಮಾಡ್ತಾ ಇದ್ರೆ ನೀವು ಯಾಕೋ ಕೈಗೆ ಸಿಗಲ್ಲ ಅಂತ ಕಾಣಿಸುತ್ತೆ. ಸೊ ಅದಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಹೆಚ್ಚು ಕಂಟ್ರೋಲ್ ಅನ್ನ ಮಾಡೋದಕ್ಕೆ ಬದಲಾಗಿ ಫ್ರೀಡಮ್ ಅನ್ನ ಕೊಡೋಣ, ಆಮೇಲೆ ನೋಡೋಣ ಅನ್ನುವಂತಹ ಭಾವನೆಗಳು ಇರುವಂತಹ ಸಾಧ್ಯತೆಗಳಿರುತ್ತೆ. ಬಹಳಷ್ಟು ಕುತೂಹಲವಾಗಿದ್ದಾರೆ ನಿಮ್ಮ ಬಗ್ಗೆ, ಬಹಳಷ್ಟು ಕುತೂಹಲ, ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಬಹಳಷ್ಟು ಇದೆ ಅವರಿಗೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಆದ್ರೂ ಕೂಡ ಹಲವಾರು ವಿಚಾರಗಳಲ್ಲಿ ಕ್ಯೂರಿಯಾಸಿಟಿ ಇದ್ರೂ ಕೂಡ ಬಹಳಷ್ಟು ಪೇಷನ್ಸ್ ಆಗಿದ್ದಾರೆ. ಯಾವುದನ್ನು ಕೂಡ ಅವರು ಕೆದಕಿ ಮಾತಾಡ್ತಾ ಇಲ್ಲ. ಸೊ ಅವರು ಫ್ರೀಡಮ್ ಕೊಟ್ಟು ನೋಡೋಣ ಏನ್ ಮಾಡ್ತಾರೆ ಅನ್ನುವಂತಹ ಭಾವನೆಗಳಲ್ಲಿ ಇರುವಂತಹ ಸಾಧ್ಯತೆಗಳಿರುತ್ತೆ. ಕೆಲವೊಂದು ವಿಚಾರಗಳಲ್ಲಿ ಅವರಿಗೆ ಸಿಟ್ಟು ಕೂಡ ಇದೆ, ಸಿಟ್ಟಾಗಿ ಕೂಡ ಇರ್ತಾರೆ. ಯಾಕೆ ಅಂದ್ರೆ ಅವರು ನಿಮ್ಮನ್ನು ಇಷ್ಟಪಡ್ತಾ ಇರ್ತಾರೆ, ತುಂಬಾ ಪ್ರೀತಿಯನ್ನ ಮಾಡ್ತಾ ಇರ್ತಾರೆ. ಸೊ ಆ ಪ್ರೀತಿಯಿಂದಲೇ ಅವರಿಗೆ ಕೆಲವೊಂದು ವಿಚಾರಗಳಲ್ಲಿ ಅಸಮಾಧಾನಗಳಾಗ್ತಾ ಇರುವಂತಹದ್ದು. ಅಸಮಾಧಾನಗಳಾದ್ರೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರೇನೂ ಮಾಡೋದಕ್ಕೆ ಆಗ್ತಾ ಇಲ್ಲ, ಅವ್ರಿಗೇನೂ ಮಾಡೋದಕ್ಕೆ ಆಗದೆ ಇದ್ದಾಗ ಸ್ವಲ್ಪ ಫ್ರೀಡಮ್ ಅನ್ನ ಕೊಟ್ಟು ನೋಡೋಣ, ಏನಾಗುತ್ತೋ ಆಗ್ಲಿ, ಈಗ ನಾನು ಪೇಷನ್ಸ್ ಆಗಿ ಇರ್ಬೇಕಾಗತ್ತೆ. ಎಷ್ಟೋ ವಿಚಾರಗಳಲ್ಲಿ ನಾನು ಕ್ಲಾರಿಟಿಯನ್ನು ಕೊಡಬೇಕು, ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ರೂ ಕೂಡ ಕೆಲವೊಂದು ಸಮಯದಲ್ಲಿ ನನಗೆ ಸಿಟ್ಟು ಬಂದ್ರೂ ಕೂಡ
ಏನು ಮಾಡೋಕ್ಕಾಗ್ತಾ ಇಲ್ಲ. ಬಿಕಾಸ್ ಹಲವಾರು ವಿಚಾರಗಳ ಬಗ್ಗೆ ಕ್ಲಾರಿಟಿ ತಗೋಬೇಕು, ಅದು ಕೂಡ ಸಿಗ್ತಾ ಇಲ್ಲ. ಇನ್ನೊಂದು ಏನಪ್ಪಾ ಅಂದ್ರೆ ನನಗೆ ಸಿಟ್ಟು ಬರ್ತಾ ಇದೆ. ಹಲವಾರು ವಿಚಾರಗಳಲ್ಲಿ ಏನೋ ಒಂದು ವಿಚಾರವನ್ನ ಕೇಳಬೇಕು ಅಂದ್ರೆ ಅದು ಓಪನ್ ಅಪ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಸಿಟ್ಟು ಬರ್ತದೆ. ಬಿಕಾಸ್ ನಾನು ಇವ್ರನ್ನ ಪ್ರೀತಿಸ್ತಾ ಇದ್ದೀನಿ ಅಥವಾ ನಾನು ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ಜೆಂಡರ್ ಇಸ್ ನಾಟ್ ಅ ಮ್ಯಾಟರ್. ಓಕೆ, ಸೊ ನಾನು ಪ್ರೀತಿಸ್ತಾ ಇದ್ದೀನಿ. ಸೊ ಪ್ರೀತಿಸ್ತಾ ಇರೋದ್ರಿಂದಲೇ ನನಗೆ ಕೆಲವೊಂದು ನಡವಳಿಕೆಗಳು ಇಷ್ಟ ಆಗ್ತಾ ಇಲ್ಲ, ಅದರಿಂದ ನನಗೆ ತುಂಬಾ ಅಸಮಾಧಾನ ಆಗ್ತಾ ಇದೆ ಅನ್ನುವಂತಹ ಕಾರ್ಡ್ಸ್ಗಳು ಬರ್ತಾ ಇದೆ. ಆ ರೀತಿಯ ಫೀಲಿಂಗ್ಸ್ಗಳು ನಿಮ್ಮ ಪರ್ಸನ್ಗಳಿಗೆ ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಅದನ್ನೂ ಕೂಡ ಪೇಷನ್ಸ್ ಅಲ್ಲಿ ಇದ್ದು ನೋಡೋಣ ಅನ್ನುವಂತಹ ಭಾವನೆಯಲ್ಲಿಯೇ ಅವರು ಇರುವಂತಹದ್ದು. ಸಿಟ್ಟು ಬಂದ್ರು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಮತ್ತೆ ಎಷ್ಟೋ ವಿಚಾರಗಳನ್ನ ಕ್ಲಾರಿಟಿ ತಗೋಬೇಕು ಅಂತ ಅನ್ಕೊಂಡ್ರು ಕೂಡ ಅವ್ರು ಕ್ಲಾರಿಟಿ ತಗೋತಾ ಇಲ್ಲ. ಸ್ವಲ್ಪ ನಾನು ಫ್ರೀಡಮ್ ಕೊಟ್ಟು ನೋಡೋಣ ಆಮೇಲೆ ಏನಾಗುತ್ತೋ ಅನ್ನುವಂತಹ ಭಾವನೆಗಳಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆ, ಸೊ ಇದಿಷ್ಟು ಪಾಲ್ ನಂಬರ್ 1 ಅವರ ರೀಡಿಂಗ್ ಆಗಿರುತ್ತೆ. ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್. ಗೋ ಟು ದ ನೆಕ್ಸ್ಟ್ ಪಾಲ್ ನಂಬರ್ 2. ಓಕೆ, ಸೊ ಯಾರೆಲ್ಲ ಪಿಂಕ್ ಕಲರ್ ಇರುವಂತಹ ಹಾರ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರಿಗೆ ಈ ಶಫ್ಲಿಂಗ್ ಕಾರ್ಡ್ಗಳನ್ನ ತಗೋತಾ ಇದ್ದೀನಿ. ಓಕೆ, ಸೊ ಕರೆಂಟ್ ಫೀಲಿಂಗ್ಸ್ಗಳು ನಿಮ್ಮ ಪರ್ಸನ್ಗಳಿಗೆ ನಿಮ್ಮ ಬಗ್ಗೆ ಏನಿದೆ ಅನ್ನೋದ್ರ ಬಗ್ಗೆ ರೀಡಿಂಗ್ ಆಗಿರುತ್ತೆ. ಶಫ್ಲಿಂಗ್ ಕಾರ್ಡ್ಸ್ಗಳನ್ನ ತಗೊಳ್ಳೋದ್ರ ಮೂಲಕ ನಿಮ್ಮ ರೀಡಿಂಗ್ಸ್ಗಳನ್ನ ನೋಡ್ಬಿಡೋಣ. ಓಕೆ, ವೆರಿ ಗುಡ್, ವೆರಿ ಗುಡ್. ವೆರಿ ಗುಡ್. ಓಕೆ, ಸೊ ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ಗಳ ಬಗ್ಗೆ ರೀಡಿಂಗ್ಗಳು ಅಥವಾ ಕಾರ್ಡ್ಸ್ಗಳು ರೆಡಿ ಇದೆ. ರೀಡಿಂಗ್ ಅನ್ನ ಶುರು ಮಾಡೋಣ. ಓಕೆ, ಮೊದಲನೇ ಕಾರ್ಡಿನಲ್ಲಿ ನಿಮಗೆ ಹೌದು ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯ ಸಿಟ್ಟಿನ ಭಾವನೆಗಳು ನಿಮ್ಮಲ್ಲಿರುವಂತಹ ಸಾಧ್ಯತೆಗಳು ಇದೆ. ಸಿಟ್ಟಿದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಎಷ್ಟೋ ವಿಚಾರದಲ್ಲಿ ನಿಮ್ಮ ಬಗ್ಗೆ ಅವರಿಗೆ ಸಿಟ್ಟಿದೆ ಅನ್ನುವಂತಹ ಭಾವನೆಯ ಕಾರ್ಡನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಮತ್ತೆ ಪೊಸೆಸಿವ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ನಿಮ್ಮನ್ನ ಸ್ವಾಧೀನಪಡಿಸ್ಕೊಳ್ಬೇಕು ಅಥವಾ ನಿಮ್ಮನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನುವಂತಹ ಭಾವನೆಯೂ ಕೂಡ ಅವರಲ್ಲಿರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಒಟ್ಟಿನಲ್ಲಿ ನಿಮ್ಮ ಮೇಲೆ ಸಿಟ್ಟು ಇದೆ, ನಿಮ್ಮನ್ನ ಹಿಡಿತದಲ್ಲಿ ಅಥವಾ ಸ್ವಾಧೀನದಲ್ಲಿ ಇಟ್ಕೋಬೇಕು ಅನ್ನುವಂತಹ ಭಾವನೆಯೂ ಕೂಡ ಇರುವಂತಹ ಸಾಧ್ಯತೆಗಳಿದೆ. ನೆಕ್ಸ್ಟ್ ಕಾರ್ಡಿನಲ್ಲಿ ಡಿಸ್ಗಸ್ಟೆಡ್ ಅನ್ನುವಂತಹ ಕಾರ್ಡ್ ಬರ್ತಾ ಇರೋದ್ರಿಂದ ಒಂದು ರೀತಿಯ ಅಸಹ್ಯ ಅನ್ನುವಂತಹ ರೀತಿಯ ಫೀಲ್ಗಳನ್ನು ನಿಮ್ಮ ಬಗ್ಗೆ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಆ ರೀತಿಯ ಮಾತುಗಳನ್ನ ಆಡುವಂತಹದ್ದು, ಸಡನ್ ಆ ರೀತಿಯ ಮಾತುಗಳು ಬರುವಂತಹದ್ದು. ಸೊ ಅಲ್ಲಿಗೆ ಒಂದು ರೀತಿಯ ಸಿಟ್ಟಿನಲ್ಲಿ ನಿಮ್ಮನ್ನು ನೋಡಿದ್ರೆ ನನಗೆ ತುಂಬಾ ಅಸಹ್ಯ ಆಗತ್ತೆ ಅನ್ನುವಂತಹ ಒಂದು ಓಪನ್ ಅಪ್ ಆದಂತಹ ಮಾತುಗಳನ್ನ ಹೇಳ್ತಾರೆ. ಯಾಕಂದ್ರೆ ಅವರ ಮನಸ್ಸಿನಲ್ಲಿರುವಂತಹ ಭಾವನೆಗಳೇ ಕೆಲವೊಂದು ಬಾರಿ ಎಷ್ಟೇ ಹಿಡಿತವನ್ನ ಮಾಡ್ಕೊಂಡ್ರು ಕೂಡ ಅದು ಸಡನ್ಸ್ ಬಂದ್ಬಿಡುತ್ತೆ. ಯಾಕಂದ್ರೆ ಮನಸ್ಸಿನಲ್ಲಿ ಇದ್ದದ್ದೇ ಮಾತಾಗಿ ಬರುವಂತಹದ್ದು. ಸೊ ಆ ತರ ಒಂದು ರೀತಿಯ ಡಿಸ್ಗಸ್ಟೆಡ್ ಅನ್ನುವಂತಹ ರೀತಿಯಲ್ಲಿ ಫೀಲಿಂಗ್ಸ್ಗಳನ್ನ ರೆಪ್ರೆಸೆಂಟ್ ಮಾಡ್ತದೆ. ಮತ್ತೆ ಹಲವಾರು ವಿಚಾರಗಳಲ್ಲಿ ಭಯವನ್ನ ಪಡುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕೆ ಅಂದ್ರೆ ನಿಮ್ಮನ್ನ ಅವರು ಹಿಡಿತದಲ್ಲಿ ಇಟ್ಕೋಬೇಕು ಅನ್ನುವಂತಹ ಭಾವನೆ ಇದೆ, ನಿಮ್ಮ ಮೇಲೆ ಸಿಟ್ಟಿದೆ. ಮತ್ತೆ ಏನೋ ಒಂದು ರೀತಿಯ ಅಸಹ್ಯ ಅನ್ನುವಂತಹ ರೀತಿಯಲ್ಲಿ ವರ್ತನೆಗಳನ್ನ ಮಾಡಿದ್ರೆ ನೀವು ಸ್ವಲ್ಪ ಹೆದರ್ಕೋತೀರಾ ಅನ್ನುವಂತಹ ಭಾವನೆ ನಿಮ್ಮ ಪರ್ಸನ್ಗಳಿಗೆ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಯಾವಾಗ ನೀವು ಭಯ ಪಡ್ತೀರೋ ಆಗ ನೀವು ಭಯಪಟ್ಟಾಗ ನಿಮ್ಮನ್ನ ಸ್ವಾಧೀನಪಡಿಸಿಕೊಳ್ಳೋದು ಈಸಿ, ನಿಮ್ಮನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದು ತುಂಬಾ ಈಸಿ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಆ ರೀತಿಯ ಭಾವನೆಗಳಿರುವಂಥದ್ದು. ಮತ್ತೆ ಅಶೇವಣ ನಾಚಿಕೆ ಆಗತ್ತೆ, ನಿನ್ನಿಂದ ನನಗೆ ತುಂಬಾ ಕಹಿ ಅನುಭವಗಳಾಗಿದೆ, ಅದರಲ್ಲೂ ಕೂಡ ರೊಮ್ಯಾಂಟಿಕ್ ಆದಂತಹ ವಿಚಾರಗಳಲ್ಲಿ ನಾನು ನಂಬೋದೇ ಇಲ್ಲ ಅನ್ನುವಂತಹ ಫೀಲಿಂಗ್ಸ್ಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇರುವಂತಹ ಸಾಧ್ಯತೆಗಳಿರತ್ತೆ. ಕೆಲವೊಬ್ಬರಿಗೆ ಯೂನಿವರ್ಸಿನಲ್ಲಿ ನಾನು
ರೀಡಿಂಗ್ಗಳು ಎಲ್ಲರಿಗೂ ಅನ್ವಯ ಆಗತ್ತೆ ಅಂತ ನಾನು ಹೇಳೋದಿಲ್ಲ. ಈ ತರಹದ ಸಿಚುಯೇಷನ್ಸ್ಗಳಲ್ಲಿ ಯಾರ್ಯಾರು ಇರ್ತಾರೋ ಅವರಿಗೆ ಮಾತ್ರ ಈ ರೀಡಿಂಗ್ಗಳು ಅನ್ವಯ ಆಗತ್ತೆ. 100 ಔಟ್ ಆಫ್ 100 ಅಂತ ನಾನು ಹೇಳೋದಿಲ್ಲ. ಯಾಕೆ ಅಂದರೆ ಇದನ್ನು ಇನ್ ಜನರಲ್ ಆಗಿ ನಾನು ರೀಡಿಂಗನ್ನು ಮಾಡುವಾಗ ಸಿಚುಯೇಷನ್ಸ್ಗಳಲ್ಲಿ ಯಾರ್ಯಾರು ಇರ್ತಾರೋ, ಸ್ಪಿರಿಟ್ಸ್ಗಳು ಯಾರ್ಯಾರಿಗೆ ಈ ಒಂದು ಆನ್ಸರನ್ನು ಕೊಡ್ತಾ ಇರ್ತಾರೋ ಅವರಿಗೆ ಮಾತ್ರ ಅನ್ವಯ ಆಗತ್ತೆ ಅನ್ನುವಂತಹ ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂತೂ ಮೀರಿಯೂ ನಿಮ್ಗೆ ಏನಾದರೂ ಕನ್ಫ್ಯೂಷನ್ಗಳಿದ್ದರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಅದನ್ನು ಪರ್ಸನಲ್ ರೀಡಿಂಗ್ಗಳ ಮೂಲಕ ನೀವು ಅದನ್ನು ಕ್ಲಾರಿಫೈ ಮಾಡ್ಕೋಬಹುದು. ಓಕೆ, ಕ್ಲಿಯರ್? ಓಕೆ, ಸೊ ನಂಬರ್ 2 ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಅವರಿಗೆ ನಿಮ್ಮ ಪರ್ಸನ್ಗಳು ನಿಮ್ಮ ಬಗ್ಗೆ ಸ್ವಲ್ಪ ಸಿಟ್ಟಾಗಿ ಸದ್ಯದ ಮಟ್ಟಿಗೆ ಇರುವಂತಹ ಭಾವನೆಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಯಾಕೆ ಸಿಟ್ಟು ಮಾಡ್ಕೋತಾರೆ? ಅವರು ನಿಮ್ಮನ್ನು ಸ್ವಾಧೀನಪಡಿಸ್ಕೋಬೇಕು, ಅವರು ಹೇಳಿದ ಹಾಗೆ ನೀವು ಕೇಳಬೇಕು ಅನ್ನುವಂತಹ ಕೆಲವೊಂದು ರೀತಿಯ ಭಾವನೆಗಳು ಇರುತ್ತೆ. ಅದಕ್ಕೆ ಅವರು ಯಾವಾಗಲೂ ಕೂಡ ಒಂದು ಅಸಹ್ಯ ಅನ್ನುವಂತಹ ರೀತಿಯಲ್ಲಿ ವರ್ತನೆಗಳನ್ನು ಮಾಡಿದ್ರೆ ನಿಮ್ಮ ಬಗ್ಗೆ ನೀವು ಹೆದರ್ಕೋತೀರಾ. ನೀವು ಹೆದರ್ಕೊಂಡ್ರೆ ನಿಮ್ಮನ್ನು ಈಸಿಯಾಗಿ ಅವರು ವಶಪಡಿಸ್ಕೋಬೋದು ಅಥವಾ ಅವ್ರು ಹೇಳಿದ ಹಾಗೆ ಕಂಟ್ರೋಲಲ್ಲಿ ಇಟ್ಕೋಬೋದು. ಮತ್ತು ನಿಮ್ಮ ವಿಚಾರಗಳಲ್ಲಿ ಒಂದು ರೀತಿಯ ಅಶೇಮ್, ನಾಚಿಕೆ ಆಗತ್ತಪ್ಪ ನೀನನ್ನು ನೋಡಿದ್ರೆ, ನಾಚಿಕೆಯ ಭಾವನೆಗಳು ನನಗೆ ಬರುತ್ತೆ. ಅಶೇಮ, ನನಗೆ ಕೆಲವೊಂದು ವಿಚಾರಗಳು ಹೇಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ ಅನ್ನುವಂತಹ ರೀತಿಯಲ್ಲಿ ಒಂದು ರೀತಿಯ ಕಹಿ ಅನುಭವಗಳನ್ನು ನೀಡುವಂತಹ ಭಾವನೆಗಳನ್ನು ಇಟ್ಕೊಂಡಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ರೊಮ್ಯಾಂಟಿಕ್ ಆದಂತಹ ವಿಚಾರಗಳಲ್ಲಿ ನೋಡದೆಯೂ ಕೆಲವೊಬ್ಬರು ಮಾತಾಡ್ತಾ ಇರ್ತಾರೆ. ನೀನು ಹಂಗಿರ್ಬೋದು, ನೀನು ಹೆಂಗೋ ಇರ್ಬೋದು. ಫೋನುಗಳು ಬೇರೊಂದು ಕ್ಯಾಶುವಲ್ ಫೋನ್ಗಳಲ್ಲಿ ಮಾತಾಡ್ತಾ ಇದ್ರು ಕೂಡ ಯಾರ ಜೊತೆನೋ ನೀನು ಮಾತಾಡ್ತಾ ಇದ್ದಿರಬಹುದು ಅನ್ನುವಂತಹ ರೀತಿಯ ಅನುಮಾನಾಸ್ಪದವಾದಂತಹ ಭಾವನೆಗಳನ್ನು ಮೂಡಿಸುವಂತಹ ಸಾಧ್ಯತೆಗಳಿರುತ್ತೆ. ಅಂತಹ ಸಂದರ್ಭದಲ್ಲಿಯೇ ನಿನ್ನನ್ನು ನೋಡಿದ್ರೆ ನಾಚಿಕೆ ಆಗುತ್ತೆ, ನಿನ್ನನ್ನು ನಾನು ನಂಬೋದಿಲ್ಲ, ನನಗೆ ಶೇಮ್ ಅನ್ನಿಸ್ತಾ ಇದೆ ನಿನ್ನ ಫ್ರೆಂಡ್ಶಿಪ್ಪನ್ನು ಮಾಡಿದ್ದಕ್ಕೆ, ನಿನ್ನ ಪ್ರೀತಿಯನ್ನು ಮಾಡಿದ್ದಕ್ಕೆ ಅನ್ನುವಂತಹ ಹಲವಾರು ಮಾತುಗಳು ಯೂನಿವರ್ಸಿನಲ್ಲಿ ಕ್ಯಾಶುವಲ್ ಆಗಿ ಆಡಿರುವಂತಹ ಸಾಧ್ಯತೆಗಳು ಇರುತ್ತೆ. ಆ ತರಹದೇ ಭಾವನೆಗಳು ಪ್ಯಾಲ್ ನಂಬರ್ 2 ಅವರಿಗೂ ಕೂಡ ಪರ್ಸನ್ಗಳಿಗೂ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆ, ಸೊ ಇದಿಷ್ಟು ಪ್ಯಾಲ್ ನಂಬರ್ 2 ಅವರ ರೀಡಿಂಗ್ ಆಗಿರುತ್ತೆ. ಓಕೆ, ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕ್. ಬಾಯ್.